ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ಟಾರ್ ಸುವರ್ಣದಲ್ಲಿ ಬರ್ತಕ್ಕಂಥ ಹೊಸ ಪ್ರೋಗ್ರಾಮು ಅಂದ್ರೆ ಸೀಸನ್ 1 ಆಲ್ರೆಡಿ ಬಂದಿದೆ. ಇದು ಸೀಸನ್ 2 ಸುವರ್ಣ ಗೃಹ ಮಂತ್ರಿ ಅಂತಕ್ಕಂಥ ಪ್ರೋಗ್ರಾಮು. ಆ ಪ್ರೋಗ್ರಾಮ್ನವರು ನಮ್ಮ ಮನೆಗೆ ಶೂಟಿಂಗ್ ಬಂದಿದ್ದು. ಸೊ ಈ ಆಪರ್ಚುನಿಟಿ ನನಗೆ ಹೇಗಪ್ಪ ಸಿಕ್ತು ಅನ್ನೋದಾದ್ರೆ ನನ್ನ ಫ್ರೆಂಡ್ ಒಬ್ಬರಿದ್ರು ಶಾಲಿನಿ ಅಂತ, ಅವ್ರು ಅಪ್ಲೈ ಮಾಡಿದ್ರು. ನಾನು ಸೀಸನ್ 1ಗೆ ಅಪ್ಲೈ ಮಾಡಿದೆ, ಬಟ್ ನನಗೆ ಅದು ಯಾವುದೇ ಕಡೆಯಿಂದ ಕಾಲ್ಸ್ ಬಂದಿಲ್ಲ. ಬಟ್ ಸೀಸನ್ 2ನಲ್ಲಿ ಅವ್ರು ಅಪ್ಲೈ ಮಾಡಿದ್ರು. ಅವ್ರು ಹೇಳಿದ್ರಂತೆ ನಾವು ಬರ್ತೀವಿ ವಿಡಿಯೋ ಮಾಡ್ತೀವಿ, ಬಟ್ ಅಲ್ಲೇ 3 ಮನೆ ಯಾವ್ದಾದ್ರು ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಂದು ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಂತೆ. ಸೊ ಆಗ ಅವ್ರು ನನ್ನ ಕಾಲ್ ಮಾಡಿದ್ರು, ಈ ಥರ ಇದೆ ಆಪರ್ಚುನಿಟಿ ಮಾಡ್ತೀಯಾ ಅಂತ. ನಾನು ಓಕೆ ಆಯಿತು ಅಂತ, ನಾನು ನಮ್ಮ ಮನೇಲಿ ಏನು ಕೇಳಲಿಲ್ಲ, ಚಿದುನ ಓಕೆ ಆಯಿತು ಅಂತ ಒಪ್ಕೊಂಡ್ಬಿಟ್ಟಿದೆ. ಆಮೇಲೆ ಈವ್ನಿಂಗ್ ಕೇಳಿದೆ ಅವ್ರನ್ನ, ಆಯಿತು ಓಕೆ ಅಂತಂದರು. ಅವ್ರ ಚಾನಲ್ದವ್ರು ಏನೇನಪ್ಪ ಹೇಳಿದ್ರು ಅಂತಂದರೆ, ನಿಮ್ಮ ಮನೆದೆಲ್ಲ ಫುಲ್ ಒಂದು ವಿಡಿಯೋ ಮಾಡಿ ಸೆಂಡ್ ಮಾಡಿ ಅಂತೇಳಿ ಆಮೇಲೆ ವಿಡಿಯೋ ಮಾಡಿ ಫುಲ್ ಸೆಂಡ್ ಮಾಡಿದೆ ನಾನು. ಆಮೇಲೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳಿದ್ರು, ಫ್ಯಾಮಿಲಿ ಬಗ್ಗೆ ಮತ್ತು ನಮ್ಮದು ಪೇರ್ದು ಫೋಟೋಸ್ ಎಲ್ಲ ಶೇರ್ ಮಾಡಿ ಅಂತ ಕೇಳಿದ್ರು, ಶೇರ್ ಮಾಡಿದೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಹೇಗೆ, ನೀವು ಎಲ್ಲಿ ಬೆಳೆದಿದ್ದು, ಎಲ್ಲಿ ಹುಟ್ಟಿದ್ದು, ಏನು ಓದಿದ್ದೀರಾ, ಹೆಂಗಿದೆ ನಿಮ್ಮ ಲೈಫು, ಆ ಥರ ಎಲ್ಲ ಫುಲ್ಲು ನಮ್ಮ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳಿದರು. ಅದೆಲ್ಲ ಶೇರ್ ಮಾಡಿದೆ. ಅದಾದಮೇಲೆ ನಿಮ್ಮದು ಇಂಟ್ರಡಕ್ಷನ್ ವೀಡಿಯೋ 2 ಮಿನಿಟ್ಸನ್ನು ಶೇರ್ ಮಾಡಿ ಅಂತ ಕೇಳಿದ್ರು, ಅದನ್ನು ಕೂಡ ಶೇರ್ ಮಾಡಿದೆ. ಅದಾದಮೇಲೆ ಒಂದು ಡೇಟ್ ಫಿಕ್ಸ್ ಆಯಿತು, ಸರಿ ಆಯಿತು ಬರ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ನರ್ವಸ್ನೆಸ್ ಇತ್ತು, ಹೆಂಗಿರುತ್ತೆ ಏನು ಶೂಟಿಂಗು, ಹೊಸ್ದಾಗಿ ಇದು ಮಾಡ್ತಿರೋದು, ಕ್ಯಾಮ್ರಾ ಫೇಸ್ ಮಾಡ್ತಿರೋದು, ತುಂಬಾ ಭಯ ಇತ್ತು. ಬಟ್ ಅವ್ರು ಬಂದಿದ್ದು ನೋಡಿ, ಅವ್ರು ಇದು ಮಾಡಿದ್ದು ನೋಡಿ ನನಗಂತೂ ತುಂಬಾ ಖುಷಿ ಆಯ್ತು. ಎಲ್ಲರೂ ನಮ್ಮ ಮನೆ ಇದು ಅನ್ನೋ ಥರನೇ ಎಲ್ಲರೂ ನಡ್ಕೊಂಡ್ರು. ಅದು ನೋಡ್ತಾ ನನಗಂತೂ ತುಂಬಾ ಖುಷಿ ಆಯಿತು. ಆ ಶೂಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಆ ಶೂಟಿಂಗು ಇದೇ ತಿಂಗಳು 13ನೇ ತಾರೀಕು ಸ್ಟಾರ್ ಸುವರ್ಣದಲ್ಲಿ ಈವ್ನಿಂಗ್ 5ಗೆ ಟೆಲಿಕಾಸ್ಟ್ ಆಗ್ತಿದೆ. ಸೊ ಎಲ್ಲರೂ ನೋಡಿ ಹೇಗಿದೆ ಅಂತ ತಿಳಿಸಿ. ನಾನು ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಾ. ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದರು. ಅದಾದಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಕೇಳಿದರು. ಆಮೇಲೆ ಅವ್ರು ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಬರ್ತಾರೆ ಅಂತ ಕೇಳಿದರು. ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇರುತ್ತೆ ಎಲ್ಲರನ್ನೂ ಸೇರಿಸಿ ಅಂತ ಕೇಳಿದ್ರು. ನಾನು ನನ್ನ ಫ್ಯಾಮಿಲಿ ಎಲ್ಲ ಕಾಲ್ ಮಾಡಿದೆ, ನಮ್ಮ ಅಮ್ಮ ಓಕೆ ಬರ್ತೀನಿ ಅಂತ ಅಂದರು. ನಮ್ಮ ಆಂಟಿ ಅವರೆಲ್ಲ ಕೆಲಸ ಇದೆ ಆಗೋದಿಲ್ಲ ಬರೋದಕ್ಕೆ ಸಡನ್ಲಿ ಅಂತ ಅಂದರು. ಅದಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರ್ ಕಾಲ್ ಮಾಡಿದೆ, ಸರ್ ಈ ಥರ ಇದೆ, ಫ್ಯಾಮಿಲಿಯಲ್ಲಿ ಒಬ್ಬರೇ ಬರ್ತಾ ಇರೋದು, ಯಾರು ಬರೋಕ್ಕಾಗಲ್ಲ ಅಂತಂದರೆ, ಓಕೆ ಮೇಡಮ್ ಪರವಾಗಿಲ್ಲ, ನಿಮ್ಮ ಮನೆ ಅಕ್ಕಪಕ್ಕ ಹೇಳಿದ್ರೆ ಅವ್ರಿಗೆಲ್ಲರಿಗೂ ಹೇಳಿ ಪರವಾಗಿಲ್ಲ ಅಂತ ಅಂದರು. ಸರಿ ಆಯ್ತು, ಅವ್ರು ನಮ್ಮ ಫ್ಯಾಮಿಲಿ ಥರನೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಜನ ಕೇಳಿದೆ ಎಲ್ಲರೂ ಇಷ್ಟಪಟ್ಟು ಆಯಿತು ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಕರೆದಿದ್ದಕ್ಕೆ ಎಲ್ಲರೂ ನಮ್ಮ ಮನೆಗೆ ಬಂದು ವೀಡಿಯೋದಲ್ಲಿ ಶೂಟಿಂಗ್ ಎಲ್ಲರೂ ಭಾಗವಹಿಸಿದ್ದಕ್ಕೆ ಅವರೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಾನು ಹೇಳಿದ ತಕ್ಷಣ ಆಯಿತು ಓಕೆ ಅಂತ ಒಪ್ಕೊಂಡು ಬಂದಿದ್ದಲ್ಲ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ತುಂಬಾ ಸಪೋರ್ಟಿವ್ ಮಾಡಿದರು. ಓಕೆ ಅವರು ಕಾಲ್ ಮಾಡಿ ಹೇಳಿದರು, ಮೇಡಮ್ ಈ ಥರ ಇದೆ, ನೀವೆಲ್ಲ ಚೆನ್ನಾಗಿ ರೆಡಿ, ಅಂದರೆ ಯಾವುದಾದ್ರು ರಿಸೆಪ್ಷನ್ ಮದುವೆ ರೆಡಿ ಆಗ್ತಿರಲ್ವ ಆ ಥರ ರೆಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ ಅಂತ ಹೇಳಿದ್ರು. ನಾವು ಕೆಲಸ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂತ ನಾವು ಕ್ಯೂರಿಯಾಸಿಟಿ ಇದೆ. ಅದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ಈ ಟಾಸ್ಕ್ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾದರೂ ಎಂಜಾಯ್ ಮಾಡಿ ಅಷ್ಟೇ, ನೀವು ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ, ನೀವು ಏನೂ ತಲೆ ಕೆಡಿಸ್ಕೋಬೇಡಿ, ಆರಾಮ್ಸೆ ಮಾಡಿ, ಜಸ್ಟ್ ಫನ್ ಮಾಡಿ ಅಂತ ಹೇಳಿದ್ರು ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಅವರೆಲ್ಲರೂ ಮಾರ್ನಿಂಗ್ 7:30 ಅಷ್ಟರೆಲ್ಲ ಬಂದಿದ್ದು. ನಾವು 7:30 ಅಷ್ಟರಲ್ಲೆಲ್ಲ ನನ್ನ ಬಾಗಿಲಿಗೆ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಸುವರ್ಣ ಗೃಹ ಮಂತ್ರಿ ಅಂತ ಎಲ್ಲ ಬರೆದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ. ಅದಾದಮೇಲೆ ಮೇಡಮ್ ಯಾರು ಗಿಫ್ಟ್ ಕೊಡಬೇಕಲ್ಲ ಅನ್ನೋದೊಂದು ಥಾಟ್ ಇತ್ತು ನನಗೆ ಯಾವಾಗಲೂ. ಆ ಒನ್ ಡೇ ಬಿಫೋರ್ ನಾವು ಶಾಪಿಂಗ್ ಅಂತ ಹೋಗಿದ್ವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಡ್ರೆಸ್ ತೊಗೋಬೇಕಿತ್ತು. ಅವ್ರು ಹೇಳಿದ್ರು ಪಂಚೆ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಪಂಚೆ ಇತ್ತು ಆಲ್ರೆಡಿ, ಬಟ್ ಅದೇ ಫುಲ್ ಸೆಟ್ ತೊಗೊಳ್ಳೋಣ, ನಮ್ಗೆ ಸೀರೆಗೆ ಮ್ಯಾಚಿಂಗ್ ಮಾಡೋಣ ಶರ್ಟು ಅಂತ ಹೇಳ್ಬಿಟ್ಟು ಹೋಗಿ ಶರ್ಟು ಪಂಚೆ ಫುಲ್ ಸೆಟ್ ತೊಗೊಂಡ್ವಿ ಅವ್ರಿಗೆ. ಅದಾದಮೇಲೆ ನೆಕ್ಸ್ಟ್ ಮೇಡಮ್ ನನಗೆ ಗಿಫ್ಟ್ ಕೊಡಬೇಕಲ್ವಾ ಅಂತ ಶಾಪ್ಗೆ ಹೋಗಿ ಅಲ್ಲಿ ಒಂದೆರಡು ಫುಲ್ ಹಚ್ಕೊಂಡು ಫೋಟೋಸ್ ಎಲ್ಲ ನೋಡಿದೆ. ಬಟ್ ಅದು ಫೋಟೋಸ್ ಅಷ್ಟು ಚೆನ್ನಾಗಿರಲಿಲ್ಲ. ಅವ್ರು ಕೇಳ್ತಾರೆ, ಮೇಡಮ್ ನಾವು ಈವ್ನಿಂಗಲ್ಲಿ ಹೋಗಿದ್ದು, ನಮಗೆ ಬೆಳಗ್ಗೆನೇ ಬೇಕಾಗಿತ್ತು, ಅದಕ್ಕೆ ಅಷ್ಟು ಬೇಗ ಕೊಡೋಕ್ಕಾಗೋದಿಲ್ಲ, ಫೋಟೋ ನೀವು ಹೇಳಿದ್ರು ಡಿಸೈನ್ ಮಾಡಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಕಾಫಿ ಮಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಗ್ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡ್ವಿ. ಆಮೇಲೆ ನೆಕ್ಸ್ಟು ಮೇಡಮ್ಗೆ ಹನಿ ಕೇಕ್ ಅಂದರೆ ತುಂಬಾ ಇಷ್ಟ. ನಾನು ಸೂಪರ್ ಸ್ಟಾರ್ ಕೂಡ ನೋಡ್ತಾ ಇದ್ದೆ ಅಲ್ವಾ, ಅದರಲ್ಲಿ ಕೂಡ ಮ್ಯಾಮ್ಗೆ ಹನಿ ಕೇಕ್ ಅದ್ರಲ್ಲಿ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಮ್ಯಾಮ್ಗೆ ಅಂತ ಹನಿ ಕೇಕ್ ತೊಗೊಂಡು ಹಾಗೆ ಮಲ್ಲಿಗೆ ಹೂವು ತೊಗೊಂಡು ಬಂದ್ವಿ. ಈ ಥರ ಶಾಪಿಂಗ್ ಎಲ್ಲ ಆಯಿತು. ಆಮೇಲೆ ಮಾರ್ನಿಂಗ್ ಬಂದು ತುಂಬಾ ಚೆನ್ನಾಗಿತ್ತು. ಅವರೆಲ್ಲರೂ ನಮ್ಮ ಫ್ಯಾಮಿಲಿ ಥರನೇ ಅಂತಲೇ ಅಂದ್ಕೊಂಡು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದರು. ಇದು ಮಾಡಿಕೊಂಡು ಮನೆ ಒಳಗಡೆ ಸೆಟಪ್ ಮಾಡಿದ್ರು, ಅದಂದರೆ ಏನಾದರೂ ಒಂದು ವಸ್ತುನ ಎತ್ತಿಡೋದಾಗಿರಲಿ, ಅದನ್ನು ಮತ್ತೆ ಅಲ್ಲಿ ಜೋಡಿಸೋದಾಗಿರಲಿ, ಆ ಥರ ಎಲ್ಲ ನಮ್ಮ ಮನೆಯಲ್ಲಿ ಮನ್ಸು ಸ್ವಲ್ಪ ಅವ್ರಿಗೆ ಕ್ಯಾಮ್ರಾ ಹಿಡಿಯೋದಕ್ಕೆ ಅಡ್ಡಾಯಿತು. ಅವರೇ ಎಲ್ಲ ಎತ್ತಿಟ್ಟು ಮತ್ತೆ ಹೋಗ್ಬಿಟ್ಟು ಅದನ್ನೆಲ್ಲ ನೀಟಾಗೆಲ್ಲ ಮಾಡಿ ಕ್ಲೀನೆಲ್ಲ ಮಾಡಿಕೊಟ್ಟರು. ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ಅದಾದಮೇಲೆ ನೆಕ್ಸ್ಟು ಗೇಮ್ಸಲ್ಲಿ ಯಾವ ರೀತಿ ಇತ್ತು ಅನ್ನೋದಾದರೆ, ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ನೆಸ್ ಇತ್ತು ಮಾತಾಡಬೇಕಾದ್ರೆ. ಅದಾದಮೇಲೆ ಓಕೆ ಆಯಿತು ಮಾತಾಡ್ಬೋದು ಅಂತ ಅಂದ್ಕೊಂಡೆ. ಮೇಡಮ್ ಅಂತ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾ ಖುಷಿ ಆಯಿತು. ಡ್ಯಾನ್ಸ್ ಮಾಡಿದ್ದೀವಿ, ಹಾಡು ಹೇಳಿದ್ದೀವಿ, ಫೋಟೋಸ್ ತೊಗೊಂಡಿದ್ದೀವಿ, ಮತ್ತು ಟಾಸ್ಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಟಾಸ್ಕ್ ಒಂದು ಅತ್ತೆ ಸೊಸೆಗೆ ಅಂತ ಒಂದು ಟಾಸ್ಕ್ ಇರ್ತಾರೆ, ಅದರಲ್ಲಿ ನನಗೆ ನಮ್ಮ ಅತ್ತೆ ಆಡೋಕ್ಕಂದರೆ ಅವ್ರಿಗೆ ಹುಷಾರಿಲ್ಲ, ಹಂಗಾಗಿ ನಮ್ಮ ಅಮ್ಮನ ಕೂತ್ಕೊಂಡು ಆಡಿದ್ವಿ. ರಾಗಿ ಬೀಸೋದು ಒಂದು ಟಾಸ್ಕ್ ಕೊಟ್ಟಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ನಮ್ಮ ಅಮ್ಮ ವಿನ್ ಆದರು. ನೀವು ಕೂಡ ನೋಡಿ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಮಾಸ್ಕ್ ಹಾಕ್ಕೊಂಡು ಸಾಂಗ್ ಗೆಸ್ ಮಾಡೋದೊಂದು ಟಾಸ್ಕ್ ಕೊಟ್ಟಿದ್ರು,
ಅಲ್ಲಿಗೆ ಸಾಂಗ್ ಗೆಸ್ ಮಾಡೋಕ್ಕಾಗಲ್ಲ, ಬಟ್ ತುಂಬಾ ಚೆನ್ನಾಗಿ ಆಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಮ್ಮಿಬ್ರಿಗೂ ಕಂಪ್ಯಾರಿಟಿ ಹೇಗಿದೆ, ಇಬ್ಬರು ಹೇಗಿದ್ದೀರ ಅಂತ ನಮ್ಮಿಬ್ರಿಗೂ ಕ್ವಶನ್ಸ್ ಇತ್ತು. ಅದೆಲ್ಲ ತುಂಬ ಚೆನ್ನಾಗಿತ್ತು. ಹಸ್ಬೆಂಡ್ ಯಾವುದೋ ಡ್ಯಾನ್ಸ್ ಮಾಡಿದ್ರು ಈ ವಿಡಿಯೋ ಇದಕ್ಕೋಸ್ಕರ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ದಯವಿಟ್ಟು ನೀವು ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ, ನೋಡಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮತ್ತು ನನಗೆ ಸ್ಟಾರ್ ಸುವರ್ಣ ಗೃಹ ಮಂತ್ರಿ ಕಡೆ ಯಾವೆಲ್ಲ ಗಿಫ್ಟ್ ಸಿಕ್ತು, ಯಾವೆಲ್ಲ ಬಹುಮಾನ ಸಿಕ್ತು ಅಂತ ತೋರಿಸ್ತಾ ಇರ್ತೀನಿ. ಮೊದಲಾಗಿ ಈ ಸೀರೆ ನನಗಂತೂ ತುಂಬಾ ಇಷ್ಟ ಆಯಿತು. ಈ ಸೀರೆ ಕಾಂಬಿನೇಷನ್ ಕೂಡ ಅಷ್ಟೇ ಸಖತ್ತಾಗಿದೆ. ಇಲ್ಲಿ ನೋಡಿ, ಬ್ಲೂ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ರೆಡ್ ಕೊಟ್ಟಿದ್ದಾರೆ. ಇದು ಮೈಸೂರು ಕ್ರೈಪ್ಸ್ ಸಿಲ್ಕ್ ಸೀರೆ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಈ ಸೀರೆ ನನಗೆ ಅವರು ರಾಣಿ ಸೀಟ್ ಮೇಲೆ ಕೂರಿಸಿ ಬಾಣ ರೂಪದಲ್ಲಿ ಕೊಟ್ಟರು. ಸೀರೆ, ಅರಿಶಿನ, ಕುಂಕುಮ, ಹೂವು, ಬಳೆ ಎಲ್ಲವನ್ನು ಕೊಟ್ಟರು. ತವ್ರ ಮನೆಗೆ ಹೆಣ್ಮಗು ಬಂದಾಗ ಯಾವ ರೀತಿ ಸತ್ಕಾರ ಮಾಡಿ ಕಳಿಸ್ತೋ ಅದೇ ರೀತಿಯಾಗಿ ಮಾಡಿಕೊಟ್ರು. ತುಂಬಾ ಇಷ್ಟ ಆಯಿತು. ನೋಡಿ, ಸೀರೆ ತೋರ್ಸನಿ. ಆಲ್ರೆಡಿ ಈ ಸೀರೆದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀನಿ. ನಮ್ಮೂರಲ್ಲಿ ಜಾತ್ರೆ ಇದ್ದು 2 ಡೇಸ್ ಇದು ಪ್ರೋಗ್ರಾಮಾಗಿ 2 ಡೇಸ್ ಜಾತ್ರೆಗೆ ಹಾಕೊಳ್ಳೋಣ ಅಂತ ಸ್ಟಿಚ್ ಮಾಡಿಸ್ದೆ. ನೋಡಿ, ಈಗ ಈ ರೀತಿಯಾಗಿ ವರ್ಕ್ ಕೂಡ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಸ್ಲೀವ್ಸ್ಗೆ ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಇದು ಅದು ಜಾತ್ರೆಗೆ ಹಾಕೊಳ್ಳೋದು ಬೇಡ, ಯಾವ್ದಾದ್ರು ಸ್ಪೆಷಲ್ ಅಕೇಶನ್ಸ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಎತ್ತಿಟ್ಟೆ, ಹಾಕೊಳ್ಳಿಲ್ಲ ಸೀರೆನ. ಬಟ್ ತುಂಬಾ ಚೆನ್ನಾಗಿದೆ. ನೋಡಿ, ಕಾಂಬಿನೇಷನ್ ಕೂಡ ಏನು ಸಕ್ಕತ್ತಾಗಿದೆ ಅಲ್ವಾ. ಉಟ್ಕೊಂಡ್ರೆ ಸೇಮ್ ರಾಣಿ ಥರನೇ ಕಾಣಿಸ್ತೀನಿ ಅಂತ ಅನಿಸ್ತಿದೆ ನನಗಂತೂ. ನೋಡಿ, ಇದೊಂದು ಸೀರೆ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಮತ್ತು ನಂದು ವೀಡಿಯೋ ಇದ್ದಿದ್ದೀನೇ 3 ವೀಡಿಯೋ ಶೂಟ್ ಮಾಡಿದ್ರು. ಒಂದು ನನ್ನ ಫ್ರೆಂಡ್ ನಮ್ಮ ಮನೆ ಆಪೋಸಿಟೇ ಇದೆ, ಜೀವಿತಾ ಅಂತ, ಅವಳದು ಕೂಡ ಸೇಮ್ ಸೀರೆ, ಬಟ್ ಕಾಂಬಿನೇಷನ್ ಚೇಂಜ್ ಇದೆ. ಅವಳದು ಗ್ರೀನ್ ಮತ್ತು ಮರೂನ್ ಬಾರ್ಡರ್ ಇದೆ. ಅವಳದು ಸ್ಯಾರಿ ಕೂಡ ತುಂಬಾ ಸಕ್ಕತ್ತಾಗಿದೆ, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಅವ್ರ ಮನೇಲಿ ಶೂಟಿಂಗು 8 ಗಂಟೆಗಿತ್ತು. ನಮ್ಮ ಮನೇಲಿ 10:30 ಸ್ಟಾರ್ಟ್ ಮಾಡಿಕೊಂಡ್ರು. ಬಟ್ 1.5 ಅವರ್ 2 ಅವರ್ಸಲ್ಲಿ ಮುಗಿಸ್ಕೊಟ್ಟು ತುಂಬಾ ಚೆನ್ನಾಗಿತ್ತು. ನೋಡಿ, ಈ ಸೀರೆ ಫಸ್ಟ್ನೇದಾಗಿ. ನೆಕ್ಸ್ಟ್ ಇನ್ನೇನು ಕೊಟ್ರಪ್ಪ ಅಂತಂದರೆ ಈ ಬಾಕ್ಸ್ ಇದೆ. ಈ ಬಾಕ್ಸ್ಗಳಲ್ಲಿ ಒಂದಿಷ್ಟು ಗಿಫ್ಟ್ ಕೂಡ ಇದೆ. ಓಪನ್ ಮಾಡಿ ತೋರಿಸ್ತೀನಿ. ಈ ಬಾಕ್ಸ್ ಕೂಡ ಅವರೇ ಕೊಟ್ಟಿದ್ದು. ಇದು ಬಂದು ಪವರ್ ಶೇಕರ್ ಅಂತ, ಅದೇ ಪ್ರೋಟೀನ್ ಪೌಡರ್ ಹಾಕಿ ಶೇಕ್ ಮಾಡ್ತೀವಲ್ಲ ಬಾಟಲು, ಇದು ಒಂದು ಗಿಫ್ಟ್ ಹಾಕ್ಕೊಟ್ರು. ಒಂದು ಗೇಮಲ್ಲಿ ಗೆದ್ದಿದ್ದಲ್ಲ, ಆ ಗೇಮಲ್ಲಿ ಕೊಟ್ಟಿರೋಂಥ ಗಿಫ್ಟ್ಸ್ ಇದು. ತುಂಬಾ ಚೆನ್ನಾಗಿದೆ. ಕಲರ್ ಇದು ಬಂದು ರೆಡ್ ಇದೆ. ನನಗೂ ಮತ್ತು ನನ್ನ ಫ್ರೆಂಡ್ಸ್ ಇದು ಅಂತ ಹೇಳಿದ್ರೆ ಅವಳು ಕೂಡ ಸೇಮ್ ಗಿಫ್ಟು, ಬಟ್ ಕಲರು ಕಾಂಬಿನೇಷನ್ ಇದು ಮಾತ್ರ ಚೇಂಜ್ ಇದೆ ಅಷ್ಟೇ, ಬಟ್ ಗಿಫ್ಟ್ ಎಲ್ಲ ಸೇಮ್ ಇದೆ. ಇದು ಬಂದು ಕೊಟ್ಟರು. ನೆಕ್ಸ್ಟ್ ಇದು ಬಂದು ಹಾರ್ಟ್ ಬಾಕ್ಸ್ ಕೊಟ್ಟಿದ್ದಾರೆ. ತುಂಬಾ ಕ್ಯೂಟಾಗಿದೆ ಈ ಹಾರ್ಟ್ ಬಾಕ್ಸ್ ಮಾತ್ರ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಹಾರ್ಟ್ ಬಾಕ್ಸ್ ಕೂಡ. ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ. ಪಿಂಕ್ ಕಾಂಬಿನೇಷನ್, ಪಿಂಕ್ ಆ್ಯಂಡ್ ವೈಟ್ ಏನು ಸಖತ್ತಾಗಿದೆ ಅಂತ, ಎಷ್ಟು ಕ್ಯೂಟಾಗಿದೆ ಅಂತ, ಸೂಪರ್ ಆಗಿದೆ. ಇದೊಂದು ಗಿಫ್ಟ್ ಆಗ್ತಿತ್ತು ನನಗೆ. ನೆಕ್ಸ್ಟ್ ಬಂದು ಇದನ್ನ ಆಮೇಲೆ ತೋರಿಸ್ತೀನಿ, ಒಂದು ಸ್ಪೆಷಲ್ ಇದೆ. ನೆಕ್ಸ್ಟ್ ಬಂದು ಇದೊಂದು ಕೊಟ್ಟರು. ಇದು ಬಂದು ತರಕಾರಿ ಸ್ಟ್ಯಾಂಡು. ಕಲರ್ ಯಾವುದಪ್ಪ ಇದೆ ಅಂದರೆ ಸೇಮ್ ಪಿಂಕ್ ಕೊಟ್ಟಿದ್ದಾರೆ ನನಗೆ, ಲೈಟ್ ಪಿಂಕ್ ಕಲರು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಪೈಪ್ಸ್ ಕೂಡ ಇದೆ, ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಲೆವೆಲಿಗೆ ತಕ್ಕಂತೆ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ರೀತಿ ಪೈಪ್ಸ್ ಕೂಡ ಕೊಟ್ಟಿದ್ದಾರೆ. ನಾವು ಅಡ್ಜಸ್ಟ್ ಮಾಡಿಕೊಂಡು ತರಕಾರಿ ಸ್ಟ್ಯಾಂಡಾಗಿ ಯೂಸ್ ಮಾಡ್ಕೊಬೋದು. ಇದು ಬಂದು ಕೊಟ್ಟಿದ್ದಾರೆ. ನಾನು ಯೂಸ್ ಯಾವುದು ಮಾಡ್ಕೊಂಡಿಲ್ಲ, ಇನ್ನು ಯೂಸ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ರಾಣಿ ಸೀಟ್ ಮೇಲೆ ಕೂರಿಸಿ, ಮತ್ತು ಈ ಸೀರೆ ಕೊಡೋದಕ್ಕೂ ಮುಂಚೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹೂವಿನ ಎಲ್ಲ ಹಾಕ್ಸಿ ಕುಂಕುಮ ಇಟ್ಟು ಮದುವೆನಲ್ಲಿ ಯಾವ ರೀತಿ ಮಾಡ್ತಾರೋ ಸೇಮ್ ಅದೇ ರೀತಿಯಾಗಿ ಮಾಡೋದು. ಅದು ಮಾತ್ರ ಮೆಮೊರಬಲ್ ಆಗಿತ್ತು, ನಿಜದಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ. ನೀವೆಲ್ಲ ಕೂಡ ನೋಡಿ. ನೆಕ್ಸ್ಟು ಒಂದು ಫೋಟೋ ಕೊಟ್ಟರು. ಇದೇನೋ ಫೋಟೋ ನಮ್ಮ ಫ್ಯಾಮಿಲಿ ಎಲ್ಲನೂ ನಿಲ್ಲಿಸ್ಬಿಟ್ಟು ಶಾಲಿನಿ ಮೇಡಮ್ ಕೂಡ ಪಕ್ಕದಲ್ಲಿ ನಿಂತ್ಕೊಂಡು ರಾಣಿ ಸೀಟ್ ಮೇಲೆ ಕೂರಿಸಿ. ನೋಡಿ, ಇದರಲ್ಲಿ ಹೂನಾರ ಕೂಡ ಹಾಕ್ತಿದ್ವಿ ಒಬ್ರಿಗೊಬ್ರು. ಕುಂಕುಮ ಇಟ್ಟು ಹೂವು ಮುಡಿಸಿ ನನ್ನ ಹಸ್ಬೆಂಡ್ ನನಗೆ. ಅದಾದಮೇಲೆ ಕೂರಿಸಿ ಫೋಟೋ ತೆಗೆದು ಜಸ್ಟ್ ಅವಾಗೆ 5 ಮಿನಿಟ್ಸಲ್ಲಿ ಫೋಟೋ ಕೂಡ ನಮಗೆ ಗಿಫ್ಟ್ ಆಗಿಕೊಡ್ತಾರೆ. ಇದೆಲ್ಲಕ್ಕಿಂತ ಯಾವುದು ಕಾಸ್ಟ್ಲಿ ಗಿಫ್ಟ್ ಅಂದರೆ ನನಗೆ ಇದೇ ತುಂಬ ಕಾಸ್ಟ್ಲಿ ಗಿಫ್ಟ್. ಯಾಕಂದರೆ ಇದು ಫೋಟೋ ಮೆಮೊರಿ ಲೈಫ್ ಲಾಂಗ್ ಇರುತ್ತೆ. ನೀವು ನಿಮ್ಮ ಮುಂದಿನ ಜನ್ರೇಷನ್ ಎಲ್ಲರೂ ಕೂಡ ನೋಡ್ಬೋದಲ್ವಾ. ಫೋಟೋಸ್ ತುಂಬಾ ಚೆನ್ನಾಗಿದೆ ಇದು. ನೋಡಿ, ಈ ರೀತಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಗ್ತಾಯಿದೆ. ನನಗಂತೂ ಏನೋ ಒಂಥರ ಪ್ರೌಡ್ ಫೀಲಿಂಗ್ ಇದೆ ನನಗೆ. ಇದಕ್ಕೆ ತುಂಬ ಖುಷಿಯಾಗೋಯಿತು. ಮತ್ತು ಈ ಸ್ಯಾರಿ ಪಲ್ಲು ಕೂಡ ನಿಮಗೆ ತೋರಿಸಿಲ್ಲ ಹೇಗಿದೆ ಅಂತ. ಪಲ್ಲು ಕೂಡ ರೆಡ್ಡಲ್ಲಿ, ರಾಣಿ ರೆಡ್ಡಲ್ಲಿ ಸಖತ್ತಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿದೆ.
ಹೊರಗಿದೆ ಸ್ಯಾರಿ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಸ್ಯಾರಿ ವೆಯ್ಟ್ ಆಗಿರ್ಬೋದು, ಅದ್ರದ್ದು ಥಿಕ್ನೆಸ್ ಆಗಿರ್ಬೋದು, ಸ್ಯಾರಿದು ಎಲ್ಲ ಸೂಪರ್ ಆಗಿದೆ. ನೀವು ಕೂಡ ಈ ರೀತಿಯಾಗಿ ಇದರಲ್ಲಿ ಭಾಗವಹಿಸ್ಬೇಕಂತಂದರೆ ಟೆಲಿಕಾಸ್ಟ್ ಆಗಬೇಕಂದ್ರೆ ನಿಮಗೆ ಕೆಲವು ನಂಬರ್ ಕೊಡ್ತಾರೆ. ಆ ನಂಬರ್ಗೆ ನಿಮ್ಮ ವಿವರಗಳೆಲ್ಲ ವಾಟ್ಸಪ್ ಮಾಡಿದ್ರೆ ಸೊ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಮನೆಗೂ ಬರ್ತಾರೆ. ತುಂಬಾ ಚೆನ್ನಾಗಿ, ನೀವು ಕೂಡ ತುಂಬಾ ಎಂಜಾಯ್ ಮಾಡ್ಬೋದು. ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ. ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ನಾನು. ಅಂದರೆ ಅವ್ರು ಬಂದಾಗ ಹೇಗಿತ್ತು ಅನ್ನೋದೆಲ್ಲ, ಅವ್ರು ಹೆಂಗೆ ಮಾತಾಡಿದ್ರು, ಮತ್ತು ಸ್ವಲ್ಪ ಮೇಡಮ್ ಜೊತೆ ಹೇಗಿತ್ತು, ಗಿಫ್ಟ್ ಕೊಡಬೇಕೆಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ದೆ. ಜಾಸ್ತಿ ಫೋಟೋಸ್ ತೊಗೊಳಕ್ಕೆ ಹೋಗ್ಬೇಕಂದ್ರೆ ಫೋನೆಲ್ಲ ಸೈಲೆಂಟ್ ಮಾಡಿಬಿಟ್ಟು ಸಪ್ರೇಟ್ ಒಂದು ಕಡೆ ಇಟ್ಬಿಟ್ಟಿದ್ದೆ. ಯಾಕಂದರೆ ವೀಡಿಯೋ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಾಸ್ತಿ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಳಕ್ಕಾಗಲ್ಲ. ಅಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಶೇರ್ ಮಾಡ್ತೀನಿ. ಎಲ್ಲರೂ ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶಾಲಿನಿ ಮೇಡಮ್ಗೆ ಗಿಫ್ಟ್ ಕೊಡೋಕ್ಕೆ ಅಂತ ಶಾಪ್ಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋ ಇದು. ಈ ಫೋಟೋಸ್ ಎಲ್ಲ ನೋಡಿದ್ವಿ ಪುನೀತ್ ಸರ್ದು. ಬಟ್ ಯಾಕೋ ನನಗೆ ಆ ಫೋಟೋ ಅಷ್ಟು ಇಷ್ಟ ಆಗಿಲ್ಲ, ಬೇರೆ ಥರ ಇರಬೇಕಿತ್ತು. ನಮ್ಮ ಐಡಿಯಾ ಬೇರೆ ಇತ್ತು, ಅದನ್ನು ಇರಬೇಕಿತ್ತು ಆ ಫೋಟೋ ಅಂತ ಕೇಳಿದ್ವಿ. ಅದೊಂದ್ಸಲ ಅಂಗಡಿನಲ್ಲಿ ನೋಡಿದೆ ಇತ್ತು, ಬಟ್ ಈ ಸಲ ಹೋದಾಗ ಇರಲಿಲ್ಲ. ಅದಕ್ಕಾಗಿ ಬೇಡ, ಅದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೊಗೊಂಡ್ರಾಯ್ತು ಅಂತೇಳಿ, ಮನೆಗೆ ಇಟ್ಕೊಳ್ಳೋಕ್ಕಾದ್ರು ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಫಿ ಮಗ್ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟು ನಾನಿತ್ತು ಮಾರ್ನಿಂಗ್ದು ವೀಡಿಯೋ. ಅಂದರೆ ಅವರು ಮಂಗಳವಾರ ಬಂದಿದ್ದು ನಮ್ಮ ಮನೆ ಶೂಟಿಂಗಿಗೆ. ನೋಡಿ, ಈ ರೀತಿಯಾಗಿ ಬಾಗಿಲ ತೊಳೆದು ರಂಗೋಲಿ ಬಿಟ್ಟು ಮಧ್ಯದಲ್ಲಿ ಸ್ಟಾರ್ ಸುವರ್ಣ ಗೃಹ ಮಂತ್ರಿ ಅಂತ ಹೇಳಿ ರಂಗೋಲಿನಲ್ಲಿ ಬರೆದಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಅವರು ಈ ರಂಗೋಲಿ ಫೋಟೋನ ನನ್ನ ಫ್ರೆಂಡ್ ಜೀವಿತ ಅಂದರೆ ಆಪೋಸಿಟ್ ಇವ್ರ ಮನೆಗೆ ವಿಡಿಯೋ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಆ್ಯಡ್ ಮಾಡಿಬಿಟ್ಟಿದೆ. ಆಲ್ರೆಡಿ ಅದು ಇವತ್ತು ಟೆಲಿಕಾಸ್ಟ್ ಆಗಿಬಿಟ್ಟಿದೆ. 10th ಟೆಲಿಕಾಸ್ಟ್ ಆಯಿತು ಇವ್ರದ್ದು. ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಬಟ್ ನನ್ನ ರಂಗೋಲಿ ಟಿ ವಿನಲ್ಲಿ ಬಂತಲ್ಲ ಅಂತ ಖುಷಿ ಆಯಿತು. ಬಟ್ ನಮ್ಮ ಮನೆಗೆ ಬರಲಿವಲ್ಲ ಅಂತ ಅಷ್ಟೇ ಬೇಜಾರು. ಬಟ್ ವಿಡಿಯೋದ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಮಾತಾಡಿಸಿ ಆಟಾಡಿಸಿ ರಾಣಿ ಸೀಟಲ್ಲಿ ಕೂರಿಸಿ ಮೆರೆಸು ಈ ಕಾರ್ಯಕ್ರಮ ಸುವರ್ಣ ಗೃಹಮಂತ್ರಿ ಕರ್ನಾಡ ಮನೆಯವರಿಗೆ ಮನದಾಳದ ಸೀಟ್ ಮೇಲೆ ಕೂರಿಸಿ ಬಾಗ್ನ ಎಲ್ಲ ಕೊಟ್ಟಾದ್ಮೇಲೆ ನಾನು ತೊಗೊಂಡಿರ್ತಕ್ಕಂಥ ಫೋಟೋಸ್ ಇದು ಮೊಬೈಲಲ್ಲಿ ಮೆಮೊರಿ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಖುಷಿಪಟ್ಟು ತೊಗೊಂಡೆ. ಬಟ್ ವಿಡಿಯೋದಲ್ಲಿ ತೆಗಿತಾರೆ, ಬಟ್ ನಮ್ಮ ಫೋನಲ್ಲಿ ಇರಬೇಕಲ್ವ ಅಂತ ಖುಷಿ ಇರುತ್ತಲ್ಲ, ಹಾಗಾಗಿ ತೊಗೊಂಡಿದ್ದು ಫೋಟೋ. ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಫೈನಲಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ ಲಾಸ್ಟ್ ಫೈನಲಲ್ಲಿ. ಮೇಕಪ್ ಕೂಡ ನನಗೆ ಅವರೇ ಮಾಡಿದರು, ಅವ್ರ ಜೊತೆನೇ ಬಂದಿದ್ದರು, ಅವರೇ ಮಾಡಿದರು. ಇದು ಶರ್ಟು ಮತ್ತು ಪಂಚೆ ಇದು ನನ್ನ ಸೀರೆಗೆ ಬಾರ್ಡರ್ ಕಲರ್ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಶಾಪಿಂಗ್ ಹೋಗಿದೆ ಅಂತ ಹೇಳಿದ್ನಲ್ಲ, ಆವಾಗ ತೊಗೊಂಡಿದ್ದು. ಇದು ಮಾರ್ನಿಂಗ್ ರಂಗೋಲಿ ಬಿಟ್ಟಿದ್ದಾಗ ತೊಗೊಂಡಿದ್ದೆ ಫೋಟೋ. ನೆಕ್ಸ್ಟ್ ಇದು ನಾನು ಕೊನೆಯದಾಗಿ ಶಾಲಿನಿ ಮೇಡಮ್ಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ತೆಗ್ಕೊಂಡಿರ್ತಕ್ಕಂಥ ಫೋಟೋ ಇದು. ಮೇಡಮ್ಗೆ ಗಿಫ್ಟ್ ಕೊಡಬೇಕಾದ್ರೆ ಫೋನಲ್ಲೇ ತೊಗೊಂಡಿದ್ದೆ. ಬಟ್ ಫೋನು ಲಾಸ್ಟಲ್ಲಿ ಇಸ್ಕೊಂಡು ಅದೇ ಸೈಲೆಂಟ್ ಮಾಡಿಟ್ಟಿದ್ನಲ್ಲ, ಲಾಸ್ಟಲ್ಲಿ ತೊಗೊಂಡು ಫೋಟೋಸ್ ಎಲ್ಲ ತೊಗೊಂಡೆ. ಇವರೆಲ್ಲ ಬಂದು ಫ್ಯಾಮಿಲಿ ಮೆಂಬರ್ಸು ಮತ್ತು ಅಕ್ಕಪಕ್ಕ ಮನೆಯವರೆಲ್ಲರೂ ಇನ್ವೈಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಎಲ್ಲರೂ ನನ್ನ ಕರೆದ ತಕ್ಷಣ ಬಂದು ಫೋಟೋಸ್ಗೆ ಮತ್ತು ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಥ್ಯಾಂಕ್ಸು. ಇದು ಬಂದು ಅದೇ ನಂಗೆ ಒಬ್ರು ಹೇಳಿದ್ರು, ನನ್ನ ಫ್ರೆಂಡು ಈ ಥರ ಇದೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ಯಾರಿ ಮತ್ತು ಫೋಟೋ ಗಿಫ್ಟ್ಸ್ ಎಲ್ಲ ಇದು. ಅವ್ರಿಗೆ ಪಿಂಕ್ ಮತ್ತು ಗ್ರೀನ್ ಕಲರ್ ಬಾರ್ಡರ್ ಇರತಕ್ಕಂಥ ಸ್ಯಾರಿ ಕೊಟ್ಟಿದ್ರು. ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ. ಇದು ಸ್ಟಾರ್ಟಿಂಗ್ ನಾವು ರೆಡಿಯಾದಾಗ ಫೋಟೋಸ್ ತೊಗೊಳಕ್ಕಾಗಲೇ ಇಲ್ಲ, ಶೂಟಿಂಗ್ ಅದು ಇದು ಅಂತ. ಕೊನೆಯಲ್ಲಿ ಲಾಸ್ಟಲ್ಲಿ ತೊಗೊಂಡಿರ್ತಕ್ಕಂಥ ಫೋಟೋಸ್ ಇದು ಕೆಲವೊಂದಿತ್ತು, ಅದೊಂದು ಆ್ಯಡ್ ಮಾಡಿದೆ. ನನಗಂತೂ ಈ ಫೋಟೋ ಮರೆಯೋಕ್ಕೆ ಆಗಲ್ಲ, ಅಂತೂ ರಾಜರಾಣಿ ಥರನೇ ಕಾಣಿಸ್ತಾ ಇದ್ದೀವಿ ಅನಿಸ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಯಿತು. ಸ್ಟಾರ್ಟಿಂಗ್ ಅವರು ಕೂಡ ಶೂಟಿಂಗ್ ಮಾಡೋಕ್ಕೂ ಮುಂಚೆ ದೇವ್ರನ್ನ ಇಟ್ಟು ಪೂಜೆ ಮಾಡಿ ಈ ಥರ ಮಾಡಿದರು. ಸೊ ಅದಕ್ಕಾಗಿ ಇದೊಂದು ಫೋಟೋ ತೊಗೊಂಡಿದ್ದೆ ನಾನು. ಈ ಥರ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಮಾರ್ನಿಂಗ್ 7:30ಗೆ. ನೋಡಿ, ಈ ಫೋಟೋಸ್ ಗಿಫ್ಟ್ ಕೊಟ್ರಲ್ಲ, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನನಗೆ ಬಂದಿರ್ತಕ್ಕಂಥ ಗಿಫ್ಟ್ಸ್ಗಳಿದು, ಸ್ಯಾರಿ ಆ್ಯಂಡ್ ಫೋಟೋ ಗಿಫ್ಟ್ಗಳು. ನಿಮ್ಮ ಮೆಮೊರಬಲ್ ಮೂಮೆಂಟ್ಸ್ ಯಾವ್ದಾದ್ರು ಇದ್ದರೆ ಫೋಟೋಸ್ ಶೇರ್ ಮಾಡಿ ಅಂತ ಕೇಳಿದರು. ಅದಾದಮೇಲೆ ನಮ್ಮ ಮದುವೆ ದಿನ ನಮಗೆ ಮರೆಯೋಕ್ಕಾಗದೇ ಇರ್ತಕ್ಕಂಥ ದಿನ, ಹಾಗಾಗಿ ಆ ಫೋಟೋಸ್ ಎಲ್ಲ ಒಂದಷ್ಟು ಶೇರ್ ಮಾಡಿದೆ. ಮತ್ತು ನೀವು ಮದುವೆನಲ್ಲಿ ಯಾವ ರೀತಿಯಾಗಿ ಪೋಸ್ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡಿದ್ರಿ ಅಂತ ಕೇಳಿ ಅದನ್ನು ಮತ್ತೆ ಅದನ್ನು ರೀಕ್ರಿಯೇಟ್ ಮಾಡಿದರು. ಆ ಥರ ಫೋಸಸ್ ಎಲ್ಲ ಅದನ್ನು ತುಂಬಾ ಚೆನ್ನಾಗಿತ್ತು, ನಾನು ಎತ್ಕೊಂಡಿರ್ತಕ್ಕಂಥದ್ದು. ಮತ್ತು ಇವಾಗ ಬರ್ತಾ ಇದೆಯಲ್ವ, ಈ ಫೋಸ್ ಮಾತ್ರ ಸಖತ್ತಾಗಿ ಬಂದಿತ್ತು, ಅದು ಕೂಡ ಮಾಡಿಸಿದ್ರು. ಅದಾದಮೇಲೆ ಒಂದು 2-3 ಕೆಲವೊಂದು ಫೋಸಸ್ನ ಮತ್ತೆ ರೀಕ್ರಿಯೇಟ್ ಮಾಡಿಸಿದ್ರು. ಹಾಗಾಗಿ ಈ ಫೋಟೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೆ ನಿಮ್ಗೆ ಎಷ್ಟೊಂದು ಖುಷಿ ಆಗ್ತಾಯಿದೆ ಅಂತ ನನಗೆ ಗೊತ್ತು, ಬಟ್ ಟಿವಿನಲ್ಲಿ ನೋಡಿ ಇನ್ನೂ ತುಂಬಾ ಎಂಜಾಯ್ ಮಾಡ್ತೀರಾ. ಈ ರೀತಿಯಾಗೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ, ತುಂಬಾ ಖುಷಿ ಆಯಿತು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಇದೆಲ್ಲ ನನ್ನ ಮದುವೆ ಫೋಟೋಸ್ಗಳು.
ಅದನ್ನು ಕೂಡ ಶೇರ್ ಮಾಡಿದೆ. ಆಮೇಲೆ ಮರೆಯೋಕ್ಕಾಗದೇ ಇರ್ತಕ್ಕಂಥ ದಿನ ಯಾವುದು ಅಂತಂದರೆ ಇವರು ಅಂದರೆ ಚಿದೋರ ಅಪ್ಪ ಅಮ್ಮ ಅಂದರೆ ನನಗೆ ತಾತ ಅಜ್ಜಿ ಆಗಬೇಕು. ನಮ್ಮ ತಾತ ಎಕ್ಸ್ಪೈರ್ ಆಗಿ ದಿನ ಮರೆಯೋಕ್ಕಾಗಲ್ಲ ಅಂಥ ದಿನ. ಬಟ್ ನಮ್ಮ ಅಜ್ಜಿಗೆ ಕೂಡ ಈಗ ಅವ್ರಿಗೆ ಮೆಮೊರಿ ಸ್ವಲ್ಪ ಲಾಸ್ ಆಗಿದೆ. ಹಾಗಾಗಿ ಸ್ವಲ್ಪ ಅದೊಂದು ಮೆಮೊರಿ ಅಂದರೆ ಮರೆಯೋಕ್ಕಾಗಲ್ಲ ಜೀವನದಲ್ಲಿ, ಆ ಥರ ಆಯಿತು. ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ. ಇವ್ರು ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ. ಇದು ನಮ್ಮ ಫೋಟೋಸ್ಗಳು ಆಲ್ಬಂಬಲ್ಲೆಲ್ಲ ತೆಗೆದು ಯಾವುದೋ ಚೆನ್ನಾಗಿದೆ ಅದು ಕೂಡ ಶೇರ್ ಮಾಡಿದೆ. ಇದು ಕೂಡ ರೀಕ್ರಿಯೇಟ್ ಮಾಡಿದ್ವಿ, ನೀವು ಕೂಡ ನೋಡಿ ಟಿ ವಿನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಎತ್ಕೊಂಡಿರ್ತಕ್ಕಂಥ ಈ ಥರ ಫೋಟೋಸ್ ಎಲ್ಲ ಮೆಮೊರಬಲ್ ಅಲ್ವಾ ಎಲ್ಲರಿಗೂ. ಸೊ ನೀವು ನೋಡಿ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ, ಓಕೆನಾ? ಮುಂದೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ನಮ್ಮೂರ ಜಾತ್ರೆ ಅದು ನೋಡಿ ಹೇಗೆ ರೆಡಿಯಾಗಿದ್ವಿ, ಜಾತ್ರೆ ಎಲ್ಲ ಹೇಗಿತ್ತು ಅದೆಲ್ಲ ನೀವು ಕೂಡ ತುಂಬಾ ಎಂಜಾಯ್ ಮಾಡ್ತೀರಾ. ವೆಯ್ಟ್ ಮಾಡ್ತಾ ಇರಿ, ಶೇರ್ ಮಾಡ್ತೀನಿ ವಿಡಿಯೋ ಕೂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.